ಆತ್ಮೀಯ ವಿದ್ಯಾರ್ಥಿಗಳು, ಈಗಾಗಲೇ ನಿಮ್ಮ 6ನೇ ಸೆಮ್ಮಿಗೆ ಅವಶ್ಯವಿರತಕ್ಕಂಥ ಪಠ್ಯಕ್ರಮವನ್ನು ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಪಠ್ಯಕ್ರಮವನ್ನು ಕನ್ನಡದ ಮಾಧ್ಯಮದಲ್ಲಿ ತಮ್ಮ ವಾಟ್ಸಪ್ ಮೂಲಕವಾಗಿ ಕಳುಹಿಸಲಾಗಿದೆ. ಸೊ ಆ ವಾಟ್ಸಪ್ ಸಂದೇಶದಲ್ಲಿ ಬಂದಂತಹ ಪಠ್ಯಕ್ರಮವನ್ನು ಪ್ರತ್ಯೇಕ ನೋಟ್ ಪುಸ್ತಕಗಳಲ್ಲಿ ತಾವು ಬರೆದುಕೊಂಡು ಕಾರ್ಯೋನ್ಮುಖರಾಗಬೇಕು. ಪತ್ರಿಕೆ 1ರಲ್ಲಿ ಬರ್ತಕ್ಕಂಥ ಅಧ್ಯಾಯ 1 ಬ್ರಿಟಿಷ್ ಪ್ರಭುತ್ವದಲ್ಲಿ ಭಾರತ 1858ರಿಂದ 1947. ಬ್ರಿಟಿಷ್ ಪ್ರಭುತ್ವದಲ್ಲಿ ಭಾರತ 1858ರಿಂದ 1947 ಅಂದರೆ 1857ರ ಕ್ರಾಂತಿ ನಂತರ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತು. ಅನಂತರ ಅಲ್ಲಿನ ಪೂರ್ಣ ಆಡಳಿತ ವ್ಯವಹಾರ ಬ್ರಿಟಿಷ್ ಸಾಮ್ರಾಜ್ಞೆಯ ಕೈ ಸೇರಿತು. ಹಾಗಾಗಿ ಭಾರತ ಬ್ರಿಟಿಷ್ ಪ್ರಭುತ್ವದ ಅಧೀನ ಸೇರಿದ್ದು 1950ರಲ್ಲಿ ತನ್ನದೇ ಸಂವಿಧಾನಬದ್ಧ ಪರಿಪೂರ್ಣ ಗಣರಾಜ್ಯ ಅಳವಡಿಸಿಕೊಳ್ಳುವವರೆಗೂ ಮುಂದುವರಿಯಿತು. 1947ರಲ್ಲಿ ಸ್ವತಂತ್ರವನ್ನು ಗಳಿಸಿದರೂ ಕೂಡ 1950ರವರೆಗೂ ಸ್ವತಂತ್ರ ಡೊಮಿನಿಯನ್ ರಾಷ್ಟ್ರವಾಗಿತ್ತು. 1858ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಞೆ ವಿಕ್ಟೋರಿಯಾಳ ಪ್ರತಿನಿಧಿಯಾಗಿ ಬಂದಂತಹ ವೈಸ್ರಾಯ್ ಭಾರತದ ಆಡಳಿತದ ಮುಖ್ಯಸ್ಥನಾದನು. ಅಂದಿನಿಂದ ಈ ಮುನ್ನ ಇದ್ದಂಥ ಗವರ್ನರ್ ಜನರಲ್ ಹುದ್ದೆ ರದ್ದಾಯಿತು. ಆ ಸ್ಥಾನದಲ್ಲಿ ವೈಸ್ರಾಯ್ ಮಹಾರಾಣಿಯ ಪ್ರತಿನಿಧಿಯಾಗಿ ಆಡಳಿತವನ್ನು ಆರಂಭಿಸಿದ. ವೈಸ್ರಾಯ್ನ ಒಂದು ರಾಜಧಾನಿ ಭಾರತದಲ್ಲಿ ಕಲ್ಕತ್ತಾ ನಗರವಾಗಿತ್ತು. ಸೊ ಭಾರತವನ್ನು ಆಳಿದ 1858ರ ನಂತರದಲ್ಲಿ ಭಾರತವನ್ನು ಆಳಿದಂಥ ವೈಸ್ರಾಯ್ಗಳಂತಂದರೆ ಮೊದಲನೇದಾಗಿ ಲಾರ್ಡ್ ಕ್ಯಾನಿಂಗ್ ಅಂದರೆ 1857ರ ಕ್ರಾಂತಿಯ ಸಂದರ್ಭದಲ್ಲಿ ಆತ ಗವರ್ನರ್ ಜನರಲ್ನಾಗಿದ್ದ. ನಂತರ ಆತನು ಕೂಡ 1858ರಲ್ಲಿ ವೈಸ್ರಾಯ್ ಆಗಿ 1858ರಿಂದ 62ರವರೆಗೆ ಆಡಳಿತವನ್ನು ನೆರವೇರಿಸಿದ. ಆನಂತರ 1ನೇ ಲಾರ್ಡ್ ಎಲ್ವಿನ್ 1862ರಿಂದ 63ರವರೆಗೆ, ರಾಬರ್ಟ್ ನೇಪಿಯರ್ 1863ರಿಂದ 64ರವರೆಗೆ, ವಿಲಿಯಂ ಡೆನಿಯಸ್ 1863ರಿಂದ 64ರವರೆಗೆ, ಲಾರ್ಡ್ ಲಾರೆನ್ಸ್ 64ರಿಂದ 69ರವರೆಗೆ, RF ಮೇಯೋ 1869ರಿಂದ 72ರವರೆಗೆ, ಲಾರ್ಡ್ ನಾರ್ತ್ಬ್ರೂಕ್ 1872ರಿಂದ 76ರವರೆಗೆ, ಲಾರ್ಡ್ ಲಿಟನ್ 1876ರಿಂದ 80ರವರೆಗೆ, ಲಾರ್ಡ್ ರಿಪ್ಪನ್ 1880ರಿಂದ 84ರವರೆಗೆ, ಲಾರ್ಡ್ ಡಫ್ರಿನ್ 84ರಿಂದ 88ರವರೆಗೆ, ಲಾರ್ಡ್ ಡ್ಯಾನ್ಸ್ ಡೌನ್ 1888ರಿಂದ 94ರವರೆಗೆ, ಎರಡನೇ ಲಾರ್ಡ್ ಎಲ್ಗಿನ್ 1894ರಿಂದ 99ರವರೆಗೆ, ಲಾರ್ಡ್ ಕರ್ಜನ್ 1899ರಿಂದ 1905ರವರೆಗೆ, ಎರಡನೇ ಲಾರ್ಡ್ ಮಿಂಟೋ 1905ರಿಂದ 1910ರವರೆಗೆ, ಲಾರ್ಡ್ ಹಾರ್ಡಿಂಜ್ 1910ರಿಂದ 1916ರವರೆಗೆ, ಲಾರ್ಡ್ ಚೈಲ್ಡ್ ಫೋರ್ಡ್ 1916ರಿಂದ 21ರವರೆಗೆ, ಲಾರ್ಡ್ ರೀಡಿಂಗ್ 1921ರಿಂದ 26ರವರೆಗೆ, ಲಾರ್ಡ್ ಇರ್ವಿನ್ 1926ರಿಂದ 31ರವರೆಗೆ, ನಂತರ ಲಾರ್ಡ್ ವೆಲ್ಲಿಂಗ್ಡನ್ 1931ರಿಂದ 36ರವರೆಗೆ, ಆನಂತರ ಲಾರ್ಡ್ ಲಿನ್ಲಿತ್ಗೋ 1936ರಿಂದ 44ರವರೆಗೆ, ಲಾರ್ಡ್ ವೆವೆಲ್ 1944ರಿಂದ 47ರವರೆಗೆ, ಲಾರ್ಡ್ ಮೌಂಟ್ ಬ್ಯಾಟನ್ 1947ರಿಂದ 48ರವರೆಗೆ ವೈಸ್ರಾಯ್ಗಳಾಗಿ ಭಾರತವನ್ನು ಆಳ್ವಿಕೆ ಮಾಡಿದರು. ಸೊ ಇವರ ಈ ಎಲ್ಲ ವೈಸ್ರಾಯ್ಗಳಲ್ಲಿ ನಮ್ಮ ಪಠ್ಯಕ್ರಮಕ್ಕೆ ಇದ್ದದ್ದು ಲಾರ್ಡ್ ಲಿಟ್ಟನ್, ಲಾರ್ಡ್ ರಿಪ್ಪನ್ ಮತ್ತು ಲಾರ್ಡ್ ಕರ್ಜನ್. ಈ ಮೂವರ ಬಗ್ಗೆ ನಾವು ಅಧ್ಯಯನ ಮಾಡೋದು ತುಂಬ ಅವಶ್ಯಕವಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಲಾರ್ಡ್ ಲಿಟ್ಟನ್, ಈತ 1876ರಿಂದ 80ರವರೆಗೆ ಭಾರತದ ವೈಸ್ರಾಯ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ. ಲಾರ್ಡ್ ಬ್ರೂಕನ್ ನಂತರ ಆತನ ಸ್ಥಾನದಲ್ಲಿ ವೈಸ್ರಾಯ್ ಆಗಿ ಬಂದವನು ಲಾರ್ಡ್ ಲಿಟ್ಟನ್. ಎಡ್ವರ್ಡ್ ರಾಬರ್ಟ್ ಬುಲ್ವರ್ ಲಿಟ್ಟನ್ ಎಂಬುದು ಈತನ ಪೂರ್ಣ ಹೆಸರು. ಈತ ಸುಮಾರು 4 ವರ್ಷ ಅಧಿಕಾರದಲ್ಲಿದ್ದ. ಹಿಂದೊಮ್ಮೆ ಮದ್ರಾಸಿನ ಗವರ್ನರಾಗಿ ನೇಮಕಗೊಂಡಿದ್ದ ಅವನು ಅನಾರೋಗ್ಯ ನಿಮಿತ್ತ ಅದನ್ನು ತಿರಸ್ಕರಿಸಿದ್ದನು. ಆಗ ಕನ್ಸರ್ವೇಟಿವ್ ಪಕ್ಷದ ಪ್ರಧಾನಿ ಬೆಂಜಮಿನ್ ಡಿಸ್ರೇಲಿ ಲಿಟ್ಟನ್ನಿಗೆ ಒಂದು ಸುದೀರ್ಘ ಪತ್ರವನ್ನು ಬರೆದು ಈ ರೀತಿ ಬರೆದಿದ್ದ: ಮಧ್ಯ ಏಷ್ಯಾದ ಚಿಂತಾಜನಕ ಪರಿಸ್ಥಿತಿಗೆ ಓರ್ವ
ರಾಜನೀತಿಜ್ಞನ ಬೇಡಿಕೆ ಇದೆ. ನೀವು ಉನ್ನತ ಹುದ್ದೆಯನ್ನು ಸ್ವೀಕರಿಸಿದರೆ ಈ ಮೂಲಕ ನಮ್ಮ ನಾಡಿಗೆ ಸೇವೆ ಸಲ್ಲಿಸುವುದೇ ಅಲ್ಲದೆ ಚಿರಕಾಲ ಉಳಿಯುವ ಖ್ಯಾತಿ ಗಳಿಸುವ ಅವಕಾಶ ಪಡೆಯುವಿರಿ ಎಂದು ನಾನು ನಂಬಿದ್ದೇನೆ ಎಂದು ಲಾರ್ಡ್ ಲಿಟನ್ಗೆ ಪ್ರಧಾನಿ ಬೆಂಜಮಿನ್ ಡಿಸ್ರೇಲಿ ಪತ್ರವನ್ನು ಬರೆದಿದ್ದ. ಲಿಟನ್ ಬ್ರಿಟಿಷ್ ವಿದೇಶಾಂಗ ಶಾಖೆಯಲ್ಲಿ ಕೂಡ ಸೇವೆ ಸಲ್ಲಿಸಿದ್ದು ಸೇವಾ ಅನುಭವ ಹೊಂದಿದ್ದ. ವೃತ್ತಿಭಾರ ರಾಯಭಾರ ಚತುರ ಆಗಿದ್ದು ಹೆಸರಾಂತ ಕವಿ, ಕಾದಂಬರಿಕಾರ ಹಾಗೂ ಉತ್ತಮ ವಾಗ್ಮಿಯೂ ಆಗಿದ್ದನು. ಅಂದರೆ ಹಿ ವಾಸ್ ಎ ಗ್ರೇಟ್ ಪೋಯೆಟ್, ಒಬ್ಬ ಶ್ರೇಷ್ಠ ಕವಿ, ಕಾದಂಬರಿಕಾರ ಮತ್ತು ಉತ್ತಮ ವಾಗ್ಮಿಯಾಗಿ ಕೂಡ ಸೇವೆಯನ್ನು ಈತ ಸಲ್ಲಿಸಿದ್ದಾನೆ. ಸಾರಸ್ವತ ಲೋಕದಲ್ಲಿ ಈತ ಓವೆನ್ ಮೆರ್ಡಿಕ್ ಎಂಬ ಕಾವ್ಯನಾಮದಲ್ಲಿ ಪ್ರಸಿದ್ಧನಾಗಿದ್ದ. ಓವೆನ್ ಮೆರ್ಡಿಕ್ ಎಂಬ ಕಾವ್ಯನಾಮದಲ್ಲಿ ಈತ ಪ್ರಸಿದ್ಧಿಯಾಗಿದ್ದ. ಉದಾಹರಣೆಗೆ ಈಗ ನಾವು ಅಂಬಿಕಾತನ ಇದೆ, ದ ರಾ ಬೇಂದ್ರೆಯವರು ಅಂಬಿಕಾತನ ಇರುತ್ತೆ ಎಂಬ ಒಂದು ಹೆಸರಿನಿಂದ ಯಾವ ರೀತಿ ಪ್ರಸಿದ್ಧಿಯನ್ನು ಪಡೆದಿದ್ದರು, ಹಾಗೆ ಲಿಟನ್ ತನ್ನ ಕವಿಜ್ಞಾನದಿಂದ ಕಾದಂಬರಿಕಾರನಾಗಿ ವಾಗ್ಮಿಯಾಗಿ ಆತನಿಗೆ ಓವೆನ್ ಮೆರ್ಡಿಕ್ ಎಂಬ ಒಂದು ಕಾವ್ಯನಾಮ ಕೂಡ ಅಸ್ತಿತ್ವದಲ್ಲಿತ್ತು ಎಂದು ತಿಳಿದು ಬರ್ತಾ ಇದೆ. ಹೀಗೆ ಇವು ಈತನ ಆರಂಭದ ಒಂದು ಜೀವನದ ಬಗ್ಗೆ ಈ ಅಂಶಗಳನ್ನು ನಾವು ನೋಡಬಹುದು. ಈತ ಭಾರತದ ವೈಸ್ರಾಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಮಾಡಿದಂತಹ ಆಂತರಿಕ ಸುಧಾರಣೆಗಳು, ಈತನ ಆಂತರಿಕ ನೀತಿ ಅಥವಾ ಇಂಟರ್ನಲ್ ಪಾಲಿಸಿ ಆಫ್ ಲಾರ್ಡ್ ಲಿಟನ್, ಆಂತರಿಕ ನೀತಿ ಅಥವಾ ಅದನ್ನು ಡೊಮೆಸ್ಟಿಕ್ ಪಾಲಿಸಿ ಅಂತ ಹೇಳಿ ಕೂಡ ಇಂಗ್ಲೀಷ್ನಲ್ಲಿ ಕರೀತಾರೆ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಕ್ಷಾಮ ಪರಿಹಾರ ನೀತಿ 1876ರಿಂದ 78, ಕ್ಷಾಮ ಪರಿಹಾರ ನೀತಿ, ಡ್ರಾಟ್ ಕಾಂಪೆನ್ಸೇಷನ್ ಪಾಲಿಸಿ ಆಫ್ ಲಿಟನ್. ಆನಂತರ ಈತನ ಆಂತರಿಕ ನೀತಿಯಲ್ಲಿ ಮುಕ್ತ ವ್ಯಾಪಾರ, ಫ್ರೀ ಟ್ರೇಡ್, ಇದು ಕೂಡ ಆಂತರಿಕ ನೀತಿಯ ಒಂದು ಪ್ರಮುಖ ಅಂಶವಾಗಿದೆ. ಮೂರನೇದು ಆರ್ಥಿಕ ಸುಧಾರಣೆಗಳು, ಎಕನಾಮಿಕ್ ರಿಫಾರ್ಮ್ಸ್. ಈತ ಜಾರಿಗೆ ತಂದಂಥ ಆರ್ಥಿಕ ಸುಧಾರಣೆಗಳು ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿವೆ. ಈತನ ಇನ್ನೊಂದು ಪ್ರಮುಖವಾದಂಥ ಕಾರ್ಯ ಅಂತಂದರೆ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ. ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ ಅಂದರೆ ವೆರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ 1878, ಇದು ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಆನಂತರ ಈತನ ಕಾಲದ ಆಂತರಿಕ ನೀತಿಯ ಮತ್ತೊಂದು ಪ್ರಮುಖ ವಿಚಾರ, ವಿಕ್ಟೋರಿಯಾ ಮಹಾರಾಣಿ ಭಾರತದ ಸಾಮ್ರಾಜ್ಞಿ ಎಂದು ಘೋಷಣೆ ಮಾಡಲು ರಾಯಲ್ ಟೈಟಲ್ ಶಾಸನವನ್ನು ಜಾರಿಗೆ ತಂದದ್ದು. ರಾಯಲ್ ಟೈಟಲ್ ಆ್ಯಕ್ಟ್ ಅಂತ ಹೇಳ್ತಾರೆ, ಅದನ್ನು ಜಾರಿಗೆ ತಂದಿದ್ದು ಈತನ ಆಂತರಿಕ ನೀತಿಯ ಮತ್ತೊಂದು ಪ್ರಮುಖವಾದಂಥ ವಿಚಾರವಾಗಿದೆ. ಈತನ ಆಂತರಿಕ ನೀತಿಯ ಇನ್ನೊಂದು ಪ್ರಮುಖವಾದಂಥ ವಿಚಾರ ಶಸ್ತ್ರಾಸ್ತ್ರಗಳ ಕಾಯ್ದೆ, ಆರ್ಮ್ಸ್ ಆ್ಯಕ್ಟ್ 1878, ಶಸ್ತ್ರಾಸ್ತ್ರಗಳ ಕಾಯ್ದೆ, ಆರ್ಮ್ಸ್ ಆ್ಯಕ್ಟ್ 1878, ಇದು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಈತನ ಆಂತರಿಕ ನೀತಿಯ ಇನ್ನೊಂದು ವಿಚಾರ ಶೈಕ್ಷಣಿಕ ಅಭಿವೃದ್ಧಿ, ಎಜುಕೇಷನಲ್ ರಿಫಾರ್ಮ್ಸ್ ಅಥವಾ ಶೈಕ್ಷಣಿಕ ಅಭಿವೃದ್ಧಿ ಅಥವಾ ಶಿಕ್ಷಣ ಕ್ರಮ ಕೂಡ ಅತ್ಯಂತ ಮಹತ್ವದ ಒಂದು ವಿಚಾರ ಅಂತ ನಾವು ಹೇಳ್ಬೋದು. ಇನ್ನೊಂದು ಈತನ ಆಂತರಿಕ ನೀತಿಯ ಪ್ರಮುಖ ವಿಚಾರ ನಾಗರಿಕ ಸೇವಾ ಶಾಸನ 1879, ಸ್ಟ್ಯಾಚ್ಯುಟರಿ ಸಿವಿಲ್ ಸರ್ವಿಸ್ ಎಂಬ ಒಂದು ಕಾಯ್ದೆಯನ್ನು 1879ರಲ್ಲಿ ಈತ ತನ್ನ ಆಂತರಿಕ ನೀತಿಯಲ್ಲಿ ಜಾರಿಗೆ ತಂದು ಭಾರತದ ಆಂತರಿಕ ವ್ಯವಸ್ಥೆಯನ್ನು ಸುಧಾರಿಸಿ ಪರೋಕ್ಷವಾಗಿ ಇಂಗ್ಲೆಂಡಿಗೆ ಕೂಡ ಇದು ನೆರವಾಗುವಂತಿತ್ತು ಅಂತ ನೀತಿಯನ್ನು ರೂಪಿಸಿ ಒಬ್ಬ ಶ್ರೇಷ್ಠ ಆಡಳಿತಗಾರನಾಗಿ ಈತ ಕಾರ್ಯವನ್ನು ನಿರ್ವಹಿಸಿದ್ದಾನೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈತನ ಮೊದಲನೇ ಒಂದು ಆಂತರಿಕ ನೀತಿಯ ಮೊದಲನೇ ವಿಚಾರ ಕ್ಷಾಮ ಪರಿಹಾರ ನೀತಿ 1876ರಿಂದ 78, ಡ್ರಾಟ್ ಕಾಂಪೆನ್ಸೇಷನ್ ಪಾಲಿಸಿ ಆಫ್ ಲಿಟನ್. ಕ್ರಿಸ್ತಶಕ 1876ರಿಂದ 78 ಅವಧಿಯಲ್ಲಿ ಭಾರತ ಬರಗಾಲಕ್ಕೆ ತುತ್ತಾಯಿತು. ಇದರಿಂದ ಭಾರತದ ಅನೇಕ ಪ್ರದೇಶಗಳಾದಂಥ ಮೈಸೂರು, ಮದ್ರಾಸ್, ಬಾಂಬೆ, ಹೈದರಾಬಾದ್, ಪಂಜಾಬ್ ಮತ್ತು ಮಧ್ಯ ಭಾರತ, ಈ ಪ್ರದೇಶಗಳ 58 ದಶಲಕ್ಷ ಜನತೆ ಕಡು ಕಷ್ಟವನ್ನು ಅನುಭವಿಸಬೇಕಾಯಿತು ಬರಗಾಲದಿಂದ. ಅನೇಕ ಕಡೆ ಜನ ಗ್ರಾಮಗಳನ್ನೇ ತೊರೆದು ದಿಕ್ಕಾಪಾಲಾಗಿ ಚದುರಿ ಹೋದರು. ಆ ಸಂದರ್ಭದಲ್ಲಿ ರಮೇಶ್ ದತ್
ಈ ವಿಚಾರವನ್ನು ಕುರಿತು ರಮೇಶ್ ದತ್ ಎಂಬ ಒಬ್ಬ ಇತಿಹಾಸ ತಜ್ಞರು ಏನು ಅಭಿಪ್ರಾಯಪಡ್ತಾರೆ ಅಂದರೆ, ಒಂದೇ ವರ್ಷದಲ್ಲಿ 5 ಮಿಲಿಯನ್ ಜನ ಸಾವನ್ನಪ್ಪಿದರು. ಕ್ಷಾಮಪೀಡಿತ ಜನರ ನೆರವಿಗಾಗಿ ಬಂದ ಸರ್ಕಾರ ಕೈಗೊಂಡ ಅರೆಮನಸ್ಸಿನ ಪರಿಹಾರ ಕಾರ್ಯಗಳಿಂದ ಆದ ಪ್ರಯೋಜನ ಮಹತ್ವದ್ದೇನೂ ಆಗಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಇಲ್ಲಿವರೆಗೆ ಬರಗಾಲ ಬಂದಾಗ ಮಾತ್ರ ಆ ಬಗ್ಗೆ ಸರ್ಕಾರ ಬೇಕಾದ ಯೋಜನೆ ಹಾಗೂ ನಿಧಿ ಸಂಗ್ರಹದಲ್ಲಿ ತೊಡಗ್ತಾ ಇತ್ತು. ಇಂತಹ ನ್ಯೂನತೆಗಳನ್ನು ಅರಿತಂಥ ಲಿಟ್ಟನ್ ಬರಗಾಲ ಪೀಡನೆ ತಡೆಗೆಂದೇ ಕ್ರಮಬದ್ಧ ನೀತಿಯನ್ನು ಅಳವಡಿಸಬೇಕೆಂದು ನಿರ್ಧರಿಸಿದ. ಅಂದು ಆತ ಸರ್ ರಿಚರ್ಡ್ ಸ್ಟ್ರ್ಯಾಚಿ ನೇತೃತ್ವದಲ್ಲಿ ನೇಮಿಸಿದ ಕ್ಷಾಮ ಆಯೋಗದ ಅಡಿಪಾಯದಲ್ಲಿ ರೂಪುಗೊಂಡಿರುವುದೇ ಇಂದಿನ ಪ್ರಾಂತೀಯ ಬರಗಾಲ ಕಾಯ್ದೆ, ಪ್ರಾವಿನ್ಷಿಯಲ್ ಫ್ಯಾಮಿನ್ ಕೋಡ್. ಸಾಮರ್ಥ್ಯವುಳ್ಳವರಿಗೆ ಉದ್ಯೋಗ ನೀಡುವುದು, ದುರ್ಬಲರಿಗೆ ಪುಕ್ಕಟೆಯಾಗಿ ನೆರವು ನೀಡುವುದು ಈ ಕಾಯ್ದೆಯ ಪ್ರಮುಖ ಅಂಶಗಳಾಗಿದ್ದವು. ಕಂದಾಯದ ಒಂದು ಭಾಗವನ್ನು ತಪ್ಪದೇ ಸಂಗ್ರಹಿಸಿ ಬರಗಾಲ ನಿಧಿಯನ್ನು ರೂಢಿಸತಕ್ಕದ್ದು. ಈ ನಿಧಿಯನ್ನು ಬರಗಾಲ ಸಮಯದಲ್ಲಿ ರೈಲ್ವೆ, ರಸ್ತೆ ಮತ್ತು ಕಾಲುವೆಗಳ ನಿರ್ಮಾಣದಲ್ಲಿ ಬಳಸಲು ಈತ ನಿರ್ಧರಿಸಿದ. ಹೀಗೆ ಈ ಬರಗಾಲದ ತುರ್ತು ದಿನಗಳ ಪರಿಹಾರಕ್ಕಾಗಿ ಲಿಟ್ಟನ್ ಒಂದು ವ್ಯವಸ್ಥಿತ ಯೋಜನೆಯನ್ನೇ ಅನುಷ್ಠಾನಕ್ಕೆ ತಂದ ಅಂತ ನಾವು ಹೇಳ್ಬೋದು. ಸೊ ಇದು ಡ್ರಾಟ್ ಕಾಂಪೆನ್ಸೇಷನ್ ಆ್ಯಕ್ಟ್ ಅಂಥೇಳಿ ಇದನ್ನು ಕರೆಯಲಾಗ್ತಾ ಇದೆ, ಅಥವಾ ಒಂದು ಆಂತರಿಕ ಸುಧಾರಣೆ ಕ್ಷಾಮ ಪರಿಹಾರ, ಒಂದು ಶಾಶ್ವತ ಪರಿಹಾರ ನೀತಿಯನ್ನು ಈತ ಅನುಷ್ಠಾನಕ್ಕೆ ತಂದು ಜನಮಾನಸದಲ್ಲಿ ಈತನ ನೆನಪು ಶಾಶ್ವತವಾಗಿ ಉಳಿಯುವಂತೆ ಮಾಡಿದ ಶ್ರೇಯಸ್ಸು ಈತನಿಗೆ ಸಲ್ತಾ ಇದೆ. ಎರಡನೇದು, ಈತನ ಆಂತರಿಕ ನೀತಿ ಎರಡನೇ ಪ್ರಮುಖವಾದಂಥ ವಿಚಾರ ಫ್ರೀ ಟ್ರೇಡ್. ಔದ್ಯೋಗೀಕರಣದಲ್ಲಿ ಪ್ರಗತಿ ಸಾಧಿಸಿದ್ದ ಇಂಗ್ಲೆಂಡಿಗೆ ತನ್ನ ಹಿತಾಸಕ್ತಿ ರಕ್ಷಣೆಗೆ ಮುಕ್ತ ವ್ಯಾಪಾರ ನೀತಿ ಯೋಗ್ಯವೆಂಬುದು ಅಧಿಕಾರ ವಲಯದ ನಂಬಿಕೆಯಾಗಿತ್ತು. ಬಾಂಬೆಯಲ್ಲಿ ತಲೆ ಎತ್ತುತ್ತಿದ್ದ ಹತ್ತಿ ಕಾರ್ಖಾನೆಗಳು ಇಂಗ್ಲೆಂಡಿನ ಲಂಕಾಶೈರ್ನ ಹತ್ತಿ ಕಾರ್ಖಾನೆಗಳ ಉದ್ಯಮಿಗಳಲ್ಲಿ ಅಸೂಯೆ ಹುಟ್ಟಿಸಿದವು. ಇವುಗಳೊಡನೆ ಸ್ಪರ್ಧಿಸಬೇಕಾಗಿ ಬಂದ ತೊಡಕನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಭಾರತಕ್ಕೆ ಬರುವ ಬ್ರಿಟಿಷ್ ವಸ್ತುಗಳ ಮೇಲಿನ ಆಮದಿನ ತೆರಿಗೆಯನ್ನು ಕೈಬಿಡುವಂತೆ ಈತ ಒತ್ತಾಯ ತಂದನು. ಹಾಗೆ ಮಾಡೋದರಿಂದ ಬ್ರಿಟಿಷ್ ವಸ್ತುಗಳು ಭಾರತದಲ್ಲಿ ಕಡಿಮೆ ಬೆಲೆಗೆ ದೊರಕುವಂತಾಗಿ ವ್ಯಾಪಾರ ಹಾಗೂ ಅದರ ಕೈಗಾರಿಕೆಗಳು ಪ್ರಗತಿಯಾಗುತ್ತಿದ್ದವು. ಭಾರತದ ಸ್ಟೇಟ್ ಸೆಕ್ರೆಟರಿಯಾಗಿದ್ದ ಲಾರ್ಡ್ ಸ್ಯಾಲಿಸ್ಬರಿ ಕೂಡ ಬ್ರಿಟಿಷ್ ಇಂಡಿಯಾ ಸರ್ಕಾರದ ಮುಂದಿಟ್ಟು ಆಮದು ತೆರಿಗೆಯನ್ನು ಕೈಬಿಡುವಂತೆ ಒತ್ತಾಯ ತಂದನು. ಈ ಮುಕ್ತ ವ್ಯಾಪಾರ ನೀತಿಯ ಪ್ರಾಮುಖ್ಯ ಏನಪ್ಪ ಅಂತಂದರೆ, ಬ್ರಿಟಿಷ್ ವಸ್ತುಗಳಿಗೆ ಮಾರುಕಟ್ಟೆ ವಿಸ್ತರಿಸಲು ಉತ್ಸುಕನಾದಂಥ ಲಿಟ್ಟನ್ ಜಾರಿಗೊಳಿಸಿದಂಥ ಮುಕ್ತ ವ್ಯಾಪಾರ ನೀತಿಯಿಂದಾಗಿ ಹತ್ತಿ, ಸಕ್ಕರೆ ಮೊದಲಾದ ಸುಮಾರು 29 ವಸ್ತುಗಳು ಮೇಲಿನ ಒಂದು ಆಮದು ತೆರಿಗೆ ಸಂಪೂರ್ಣವಾಗಿ ರದ್ದುಗೊಂಡಿತು. ಆ ಬಗ್ಗೆ ಇಂಡಿಯನ್ ಕೌನ್ಸಿಲ್ನಲ್ಲಿ 7 ಮತ ಪರವಾಗಿಯೂ 7 ಮತ ವಿರೋಧವಾಗಿ ಬಂದರೂ ಕೂಡ ಸೆಕ್ರೆಟರಿ ಆಫ್ ಸ್ಟೇಟ್ ಆಮದು ತೆರಿಗೆ ಕೈಬಿಡುವ ಯೋಜನೆಯನ್ನೇ ಅನುಮೋದಿಸಿದನು. ಹಾಗಾಗಿ ಭಾರತದಲ್ಲಿ ಬ್ರಿಟಿಷ್ ವಸ್ತುಗಳ ಬೆಲೆಯಲ್ಲಿ ಇಳಿಕೆಯಾಗಿ ವ್ಯಾಪಾರ ವಹಿವಾಟು ಹೆಚ್ಚಿತು. ಭಾರತೀಯ ಆಡಳಿತ ಇಂಗ್ಲಿಷ್ ರಾಜಕೀಯದ ಅವಶ್ಯಕತೆಗಳಿಗೆ ಅಧೀನವಾಯಿತು. ಅಂದರೆ ಈ ಮುಕ್ತ ವ್ಯಾಪಾರ ನೀತಿಯ ಮೂಲಕವಾಗಿ ಇಂಗ್ಲೆಂಡಿನ ಒಂದು ವ್ಯಾಪಾರವನ್ನು ವೃದ್ಧಿಸುವಲ್ಲಿ ಕೂಡ ಲಿಟ್ಟನ್ ಒಂದು ಪ್ರಮುಖ ಪಾತ್ರ ವಹಿಸಿದ ಅಂತ ಹೇಳ್ಬೋದು. ಈತನ ಆಂತರಿಕ ನೀತಿಯ ಮೂರನೆಯ ಪ್ರಮುಖವಾದಂಥ ವಿಚಾರ ಆರ್ಥಿಕ ಸುಧಾರಣೆಗಳು. ಲಾರ್ಡ್ ಲಿಟ್ಟನ್ನ ಆಡಳಿತದಲ್ಲಿ ಆರ್ಥಿಕ ಸುಭದ್ರತೆ ಇದ್ದಿತು. ಇಲ್ಲಿವರೆಗೂ ವಿವಿಧ ಪ್ರಾಂತಗಳಲ್ಲಿ ಉಪ್ಪಿನ ಮೇಲಿನ ತೆರಿಗೆಯಲ್ಲಿ ವ್ಯತ್ಯಾಸವಿದ್ದಿತು. ಪ್ರತಿ ಪ್ರಾಂತವು ತಮ್ಮಲ್ಲೇ ಉಪ್ಪು ತಯಾರು ಮಾಡಿಕೊಳ್ಳುತ್ತಿದ್ದು ಇದಕ್ಕೆ ಕಾರಣವಾಗಿತ್ತು. ದೇಶೀಯ ರಾಜ್ಯಗಳು ಕೂಡ ಉಪ್ಪು ತಯಾರಿಸುತ್ತಿದ್ದು ನೆರೆಯ ಬ್ರಿಟಿಷ್ ಪ್ರಾಂತಗಳಲ್ಲಿ ಕಳ್ಳಸಾಗಣೆ ಮೂಲಕ ಕಡಿಮೆ ಬೆಲೆಗೆ ಅದು ಸರಬರಾಜಾಗುತ್ತಿತ್ತು. ಭಾರತೀಯ ಸಂಸ್ಥಾನಗಳೊಡನೆ ಈ ಬಗ್ಗೆ ವ್ಯವಹರಿಸಿದಂಥ ಲಿಟ್ಟನ್ ಅವರಿಗಾಗುವ ನಷ್ಟವನ್ನು ತುಂಬಿಕೊಡುವುದರ ಮೂಲಕ ಉಪ್ಪು ತಯಾರಿಕೆಯ ಹಕ್ಕನ್ನು ಅವರಿಂದ ಕಸಿದುಕೊಂಡು ಸಾಮ್ರಾಜ್ಯದಾದ್ಯಂತ ಉಪ್ಪಿನ ಮೇಲೆ ಏಕರೂಪ ತೆರಿಗೆಯನ್ನು ಜಾರಿಗೆ ತಂದನು. ಇದರಿಂದ ಅಂತರ್ರಾಜ್ಯಗಳ ಉಪ್ಪಿನ ಕಳ್ಳಸಾಗಾಣಿಕೆಗಿದ್ದ ಅವಕಾಶ ತಪ್ಪಿಸಲಾಯಿತು ಮತ್ತು ಸರ್ಕಾರಕ್ಕೆ ತೆರಿಗೆಯಿಂದ ಆದಾಯವೂ ಹೆಚ್ಚುವಂತಾಯಿತು. ಹಿಂದೆ ಲಾರ್ಡ್ ಮೇಯೋ ಕಾಲದಲ್ಲಿ ಆರ್ಥಿಕ ವಿಕೇಂದ್ರೀಕರಣ ಆರಂಭವಾಗಿತ್ತು. ಇದನ್ನು ಇನ್ನೂ ವಿಸ್ತೃತಗೊಳಿಸಿದ ಲಿಟ್ಟನ್ ಪ್ರಾಂತಗಳಿಗೆ ಕಂದಾಯ, ಅಬ್ಕಾರಿ, ಸ್ಟ್ಯಾಂಪ್, ನ್ಯಾಯ, ಕಾನೂನು, ಲೈಸೆನ್ಸ್ ಮೊದಲಾದ ಹೆಚ್ಚಿನ ವಿಷಯಗಳನ್ನು ವಹಿಸಿಕೊಟ್ಟು ಅವುಗಳ ಆದಾಯದ ಬಾಬತ್ತುಗಳನ್ನು ಹೆಚ್ಚಿಸಿದನು. ಇನ್ನು ಮುಂದೆ ರಾಜ್ಯ ಬೊಕ್ಕಸದಿಂದ ಬರುತ್ತಿದ್ದಂಥ ನಿಗದಿಯಾದ ಅನುಗ್ರಹದ ಮೊತ್ತಕ್ಕೆ ಬದಲಾಗಿ ಪ್ರಾಂತಗಳು ಕಂದಾಯದಲ್ಲಿ ಒಂದು ಭಾಗವನ್ನು ಪಡೆಯುವಂತಾದವು. ಹೀಗೆ ಆರ್ಥಿಕ ವಲಯವನ್ನು ಕೂಡ ಈತ ಮೇಲ್ನೋಟಕ್ಕೆ ಭಾರತೀಯರಿಗೆ ಸುಧಾರಣೆಯಾಗಿ ಕಂಡರೂ ಕೂಡ ಪರೋಕ್ಷವಾಗಿ
ಇಂಗ್ಲೆಂಡಿನ ಅರ್ಥವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಅವು ಸಹಾಯಕವಾದಂಥ ನೀತಿಯನ್ನು ಈತ ರೂಪಿಸಿದ. ಈತನ ಆಂತರಿಕ ನೀತಿಯ ಮತ್ತೊಂದು ಪ್ರಮುಖವಾದಂಥ ವಿಚಾರ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ 1878. ಬ್ರಿಟಿಷರು ಬರಗಾಲ ಪೀಡನೆಗೆ ಒಳಗಾದವರ ಬಗ್ಗೆ ತೋರಿದಂಥ ಉದಾಸೀನತೆ ಜನತೆಯಲ್ಲಿ ಅತೃಪ್ತಿಗೆ ದಾರಿ ಮಾಡಿಕೊಟ್ಟಿತ್ತು. ಪರಿಣಾಮವಾಗಿ ಲಿಟ್ಟನ್ ಟೀಕೆಗೆ ಗುರಿಯಾದ. ದೇಶೀಯ ಪತ್ರಿಕೆಗಳು ಲಿಟ್ಟನನ್ನು ಕುರಿತು ರೋಮ್ ಭಗ್ನವಾಗುವಾಗ ನೀರೋ ಪಿಟೀಲು ನುಡಿಸ್ತಾ ಇದ್ದ ಎಂಬೆಲ್ಲ ಮಾತುಗಳಿಂದ ಪತ್ರಿಕೆಯಲ್ಲಿ ಟೀಕಿಸಿದವು. ಈ ತೆರನಾದ ಟೀಕೆಗಳಿಂದ ಬೆದರಿದ ಲಿಟ್ಟನ್ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನು 1878ರಲ್ಲಿ ಜಾರಿಗೆ ತಂದ. ಆ ಪ್ರಕಾರ ಭಾರತೀಯ ಪತ್ರಿಕೆಗಳು ಸರ್ಕಾರದ ವಿರುದ್ಧ ಪ್ರಚೋದನೆಗೊಳಿಸಬಹುದಾದಂಥ ಯಾವ ಸಂಗತಿಗಳನ್ನು ಪ್ರಕಟಿಸಕೂಡದು ಎಂಬ ನಿರ್ಬಂಧಕ್ಕೆ ಒಳಗಾದವು. ಆದರೆ ಇಂಗ್ಲೀಷ್ ಪತ್ರಿಕೆಗಳಿಗೆ ಈ ನಿರ್ಬಂಧ ಅನ್ವಯವಾಗುತ್ತಿರಲಿಲ್ಲ. ಹೀಗಾಗಿ ಈತ ಜಾರಿಗೆ ತಂದ ದೇಶೀಯ ಭಾಷಾ ಪತ್ರಿಕೆ ಕಾಯ್ದೆ ಕಟು ಟೀಕೆಗೆ ಗುರಿಯಾಯಿತು. ಈತನ ಆಂತರಿಕ ನೀತಿಯ ಮತ್ತೊಂದು ಪ್ರಮುಖವಾದಂಥ ವಿಚಾರ 5ನೇದ್ದು, ವಿಕ್ಟೋರಿಯಾ ಮಹಾರಾಣಿ ಭಾರತದ ಸಾಮ್ರಾಜ್ಞೆ ಎಂದು ಘೋಷಣೆ ಮಾಡಿದ್ದು. ಅದಕ್ಕೋಸ್ಕರವಾಗಿ ರಾಯಲ್ ಟೈಟಲ್ ಕಾಯ್ದೆಯನ್ನು ಈತ ಅನುಷ್ಠಾನಕ್ಕೆ ತಂದದ್ದು ಕೂಡ ಮುಖ್ಯವಾದದ್ದು. ಬ್ರಿಟಿಷ್ ಪಾರ್ಲಿಮೆಂಟ್ 1876ರಲ್ಲಿ ರಾಯಲ್ ಟೈಟಲ್ ಕಾಯ್ದೆ ಜಾರಿ ಮಾಡಿ ಇಂಗ್ಲೆಂಡಿನ ಮಹಾರಾಣಿ ವಿಕ್ಟೋರಿಯಾಳಿಗೆ ಎಂಪ್ರೆಸ್ ಆಫ್ ಇಂಡಿಯಾ ಅಥವಾ ಕೈಸರ್ ಎ ಹಿಂದ್ ಎಂಬ ಬಿರುದನ್ನು ನೀಡಿತು. 1877ರಲ್ಲಿ ಲಿಟ್ಟನ್ ದೆಹಲಿಯಲ್ಲಿ ಅತ್ಯಂತ ವೈಭವದ ಒಂದು ದರ್ಬಾರನ್ನು ವ್ಯವಸ್ಥೆಗೊಳಿಸಿ ಮಹಾರಾಣಿ ವಿಕ್ಟೋರಿಯಾ ಭಾರತದ ಸಾಮ್ರಾಜ್ಞೆ ಎಂದು ಘೋಷಣೆ ಮಾಡಿದ. ಇದರಿಂದ ಭಾರತೀಯ ಅರಸರ ಸ್ಥಾನಮಾನಗಳನ್ನು ಮೊಟಕುಗೊಳಿಸಿದಂತಾಯಿತು. ಅದು ವಾಸ್ತವ ಸಂಗತಿಯೇ ಆಗಿದ್ದರೂ ಔಪಚಾರಿಕವಾಗಿ ಅದನ್ನು ಈತ ಪ್ರಕಟಿಸಿದನು. ಇದು ಕೂಡ ಈತನ ಆಂತರಿಕ ನೀತಿಯ ಒಂದು ಪ್ರಮುಖವಾದಂಥ ವಿಚಾರವಾಗಿದೆ. ಈತನ ಆಂತರಿಕ ನೀತಿಯ ಮತ್ತೊಂದು ಪ್ರಮುಖವಾದಂಥ ವಿಚಾರ ಶಸ್ತ್ರಾಸ್ತ್ರಗಳ ಕಾಯ್ದೆ, ಆರ್ಮ್ಸ್ ಆ್ಯಕ್ಟ್ 1878. ಲಿಟ್ಟನನ ಮತ್ತೊಂದು ದಮನಕಾರಿ ಕಾಯ್ದೆ ಅಂದರೆ 1878ರ ಶಸ್ತ್ರಾಸ್ತ್ರಗಳ ಕಾಯ್ದೆ. ಆ ಪ್ರಕಾರ ಪರವಾನಗಿ ಇಲ್ಲದೆ ಆಯುಧಗಳನ್ನು ಹೊಂದಿರುವುದು ಅಥವಾ ಸಾಗಣೆ ಮಾಡುವುದು ಅಪರಾಧ ಎಂದು ವಿದ್ಯುಕ್ತವಾಗಿ ಪ್ರಕಟಿಸಲಾಯಿತು. ಇದನ್ನು ಉಲ್ಲಂಘಿಸಿದವರು 3ರಿಂದ ಕೆಲವೊಮ್ಮೆ 7 ವರ್ಷಗಳ ಸಜೆ ಅಥವಾ ದಂಡ ಅಥವಾ ಕೆಲವೊಮ್ಮೆ ಎರಡನ್ನೂ ಅನುಭವಿಸಬೇಕಾಗ್ತಾಯಿತ್ತು. ಆದರೆ ಯುರೋಪಿಯನ್ನರು, ಆಂಗ್ಲೋ ಇಂಡಿಯನ್ನರು ಮತ್ತು ಕೆಲವು ಸರ್ಕಾರಿ ಅಧಿಕಾರಿಗಳು ಇದರಿಂದ ವಿನಾಯಿತಿಯನ್ನು ಪಡೆದಿದ್ದರು. ಲಿಟ್ಟನನ ಈ ತಾರತಮ್ಯದ ನೀತಿ ಭಾರತೀಯರ ಅತೀವ ಕ್ರೋಧಕ್ಕೆ ದಾರಿ ಮಾಡಿಕೊಟ್ಟಿತು. ಅಂದರೆ ಈತ ಶಸ್ತ್ರಾಸ್ತ್ರಗಳ ಕಾಯ್ದೆಯನ್ನು ತಂದ. ಈ ಕಾಯ್ದೆಯನ್ನು ಭಾರತೀಯರು ಒಪ್ಪಿಕೊಳ್ಳಲಿಲ್ಲ ಸುಲಭವಾಗಿ. ಕಾರಣ ಏನಪ್ಪ ಅಂದರೆ ಇದರಲ್ಲಿ ತಾರತಮ್ಯವನ್ನು ಮಾಡಲಾಗಿತ್ತು. ನೆಕ್ಸ್ಟ್, ಈತನ ಆಂತರಿಕ ನೀತಿಯ ಮತ್ತೊಂದು ಪ್ರಮುಖ ವಿಚಾರ ಶೈಕ್ಷಣಿಕ ಸುಧಾರಣೆಗಳು ಅಥವಾ ಎಜುಕೇಷನಲ್ ರಿಫಾರ್ಮ್ಸ್ ಅಂತ ಹೇಳ್ಬೋದು. ಅಂದರೆ ಲಾರ್ಡ್ ಲಿಟ್ಟನ್ ತನ್ನ ಅವಧಿಯಲ್ಲಿ ಶಿಕ್ಷಣದ ಅಭಿವೃದ್ಧಿಯತ್ತ ಸ್ವಲ್ಪ ಪ್ರಯತ್ನವನ್ನು ಮಾಡಿದ. ಅಲಿಘರ್ನಲ್ಲಿ ಮಹಮ್ಮಡನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಈತನ ಅವಧಿಯಲ್ಲಿ ಸ್ಥಾಪಿತವಾಯಿತು. ಮುಂದೆ ಅದು ಸರ್ ಸೈಯದ್ ಅಹಮದ್ ಖಾನ್ ನೇತೃತ್ವದಲ್ಲಿ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾನಿಲಯವಾಗಿ ಬೆಳೆಯಿತು. ಇಂದಿಗೂ ಕೂಡ ಆ ವಿಶ್ವವಿದ್ಯಾನಿಲಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹೀಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಈತ ಶಾಶ್ವತ ಕಾರ್ಯವನ್ನು ಮಾಡಿದ್ದಾನೆ ನಾವು ಅಭಿಪ್ರಾಯ ಪಡ್ಬೋದು. ಈತನ ಆಂತರಿಕ ನೀತಿಯ ಮತ್ತೊಂದು ಪ್ರಮುಖವಾದಂಥ ವಿಚಾರ ನಾಗರಿಕ ಸೇವಾ ಶಾಸನ 1879, ಸ್ಟ್ಯಾಚ್ಯುಟರಿ ಸಿವಿಲ್ ಸರ್ವಿಸ್ ಆ್ಯಕ್ಟ್. ಹಿಂದಿನ 1833ರ ಕಾಯ್ದೆ ನೌಕರಿ ಪಡೆಯಲು ಭಾರತೀಯರಿಗಿದ್ದ ಅನರ್ಹತೆಗಳನ್ನು ರದ್ದುಗೊಳಿಸಿತಾದರೂ ಈ ಭರವಸೆ ಸಂಪೂರ್ಣವಾಗಿ ಈಡೇರಲಿಲ್ಲ. ಆನಂತರ 1853ರಲ್ಲಿ ಸ್ಪರ್ಧಾ ಪರೀಕ್ಷೆ ಮೂಲಕ ನೌಕರಿಗಳನ್ನು ಭರ್ತಿ ಮಾಡುವ ವ್ಯವಸ್ಥೆ ಜಾರಿಗೆ ತರಲಾಯಿತು. ಇಂಗ್ಲೆಂಡ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಜರುಗುವ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಬರುವುದು ಭಾರತೀಯ ವಿದ್ಯಾರ್ಥಿಗಳಿಗೆ ಸುಲಭ ಸಾಧ್ಯವಾಗಿರಲಿಲ್ಲ. 1862ರಿಂದ 75ರಲ್ಲಿ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಕೂತ 40 ಮಂದಿ ಭಾರತೀಯರಲ್ಲಿ ಕೇವಲ 10 ಜನ ಉತ್ತೀರ್ಣರಾದರು. ಆಗ ಬ್ರಿಟಿಷ್ ಅಧಿಕಾರ ವರ್ಗ ಭಾರತೀಯರಿಗೆ ICS ಪರೀಕ್ಷೆಯನ್ನೇ ನಿಲ್ಲಿಸಬೇಕು ಎಂದು ವಾದಿಸಿತು. ಆಗ ಲಿಟ್ಟನ್ ಭಾರತೀಯರಿಗೆ ತೆರಪಿಲ್ಲದ ಸ್ಥಳೀಯ ಸೇವೆಯ ಎ ಕ್ಲೋಸ್ ನೇಟಿವ್ ಸರ್ವಿಸ್ ಯೋಜನೆಯನ್ನು ಸೂಚಿಸಿದ. ಆದರೆ ಬಿಳಿಯರಿಂದ ಕಪ್ಪು ಜನಾಂಗವನ್ನು ಬೇರ್ಪಡಿಸಬಹುದಾದ ಈ ಸಲಹೆಯನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಲಾರ್ಡ್ ಕ್ಯಾನ್ಬ್ರೂಕ್ ತಿರಸ್ಕರಿಸಿದ.
ಅನಂತರ ಲಾರ್ಡ್ ಲಿಟನ್ ಸ್ಟ್ಯಾಟ್ಯುಟರಿ ಸಿವಿಲ್ ಸರ್ವಿಸ್ ನಾಗರಿಕ ಸೇವಾ ಪದ್ಧತಿ ಶಿಫಾರಸನ್ನು ಮಾಡಿದ 1879ರಲ್ಲಿ. ಆ ಪ್ರಕಾರ ವರ್ಷದಲ್ಲಿ ಆಗಬಹುದಾದ ಒಟ್ಟು ನೇಮಕದಲ್ಲಿ 6ನೇ ಒಂದು ಭಾಗವನ್ನು ಮೀರದಂತೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನುಮತಿಯ ಮೇರೆಗೆ ಭಾರತೀಯ ಸರ್ಕಾರಗಳು ಸಮಾಜದಲ್ಲಿ ಒಳ್ಳೆಯ ಗೌರವಾನ್ವಿತ ಕುಟುಂಬದ ಕೆಲವು ಭಾರತೀಯರನ್ನು ನಾಮಕರಣ ಮೂಲಕ ಭಾರತ ಸರ್ಕಾರ ನೇಮಕ ಮಾಡಿಕೊಳ್ಳಬಹುದಾಯಿತು. 2 ವರ್ಷ ಖಾಯಂ ಪೂರ್ವ ಅಂದರೆ ಪ್ರೊಬೇಷನರಿ ಅವಧಿಯಲ್ಲಿ ಈ ಅಭ್ಯರ್ಥಿಗಳು ಅಂತಿಮ ಆಯ್ಕೆಗೆ ಮುಂಚೆ ಕೆಲವು ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಬೇಕಾಗಿತ್ತು. ಭಾರತೀಯರಲ್ಲಿ ಹೆಚ್ಚು ಪ್ರಿಯವಾಗದ ಈ ಯೋಜನೆ ಅಷ್ಟು ಯಶಸ್ವಿಯಾಗಲಿಲ್ಲ ಮತ್ತು 8 ವರ್ಷಗಳ ನಂತರ ಸಂಪೂರ್ಣವಾಗಿ ಈ ಯೋಜನೆ ರದ್ದಾಯಿತು. ಹೀಗೆ ಭಾರತೀಯರಿಗೂ ಕೂಡ ಅವಕಾಶವನ್ನು ನೀಡಲಿಕ್ಕೆ ಈತ ತನ್ನ ಆಂತರಿಕ ಅಂದರೆ ನಾಗರಿಕ ಸೇವೆಯಲ್ಲಿ ನೌಕರಿಗಳಿಗೆ ಆದ್ಯತೆ ನೀಡಲಿಕ್ಕೆ ಈತ ಪ್ರಯತ್ನಿಸಿದ. ಮುಂದೆ 8 ವರ್ಷಗಳ ನಂತರ ಈ ಒಂದು ವ್ಯವಸ್ಥೆ ರದ್ದಾಯಿತು ಅಂತ ನಾವು ಹೇಳ್ಬೋದು. ಹೀಗೆ ಈತನ ಈ ಆಂತರಿಕ ನೀತಿಯಲ್ಲಿ ಇವು ಅತ್ಯಂತ ಪ್ರಮುಖವಾದಂಥ ವಿಚಾರಗಳಾಗಿವೆ. ಕ್ಷಾಮ ಪರಿಹಾರ, ಮುಕ್ತ ವ್ಯಾಪಾರ, ಆರ್ಥಿಕ ಸುಧಾರಣೆ, ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ, ವಿಕ್ಟೋರಿಯಾ ಮಹಾರಾಣಿ ಭಾರತದ ಸಾಮ್ರಾಜ್ಞಿ ಎಂದು ರಾಯಲ್ ಟೈಟಲ್ ಕಾಯ್ದೆಯನ್ನು ಜಾರಿಗೆ ತಂದದ್ದು, ಶಸ್ತ್ರಾಸ್ತ್ರಗಳ ಕಾಯ್ದೆಯನ್ನು ಜಾರಿಗೆ ತಂದಿದ್ದು, ಶೈಕ್ಷಣಿಕ ಅಭಿವೃದ್ಧಿಯನ್ನು ಮಾಡಿದ್ದು ಹಾಗೂ ನಾಗರಿಕ ಸೇವಾ ಶಾಸನವನ್ನು 1879ರಲ್ಲಿ ಜಾರಿಗೆ ತಂದದ್ದು ಈತನ ಆಂತರಿಕ ನೀತಿಯ ಪ್ರಮುಖವಾದಂಥ ವಿಚಾರಗಳಾಗಿವೆ. ಸೊ ಮುಂದಿನ ತರಗತಿಯಲ್ಲಿ ಈತನ ವಿದೇಶಾಂಗ ನೀತಿಯ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಧನ್ಯವಾದಗಳು.